ಓಕೆ, ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಭೂ ಒತ್ತುವರಿ ಅಕ್ರಮ ಆರೋಪ ಕೇಳಿಬಂದಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಜನವರಿ 15ಕ್ಕೆ ಜಂಟಿ ಸರ್ವೆ ನಡೆಸೋದಕ್ಕೆ ಸೂಚಿಸಿದ್ದಾರೆ ಹೈಕೋರ್ಟ್. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಭೂ ಒತ್ತುವರಿ ಜನವರಿ 15ಕ್ಕೆ ಜಂಟಿ ಸರ್ವೆ ನಡೆಸೋದಕ್ಕೆ ಸೂಚಿಸಿದೆ ಹೈಕೋರ್ಟ್. ಶ್ರೀನಿವಾಸಪುರದಲ್ಲಿ 61 ಎಕರೆ ಅರಣ್ಯ ಭೂಮಿ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಆರೋಪ ಇದೆ. ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಸರ್ವೆಗೆ ಹಿಂದೇಟು ಹಾಕಿದ್ದ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಮೆಟ್ಟಿಲೇ ಇರಿದ್ರು ದೂರುದಾರ ಸದಾಶಿವರೆಡ್ಡಿ. ಹದಿನಾಲ್ಕು ವರ್ಷದ ಹಿಂದೆನೇ ಸರ್ವೆ ನಡೆಸೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಆದರೂ ಸರ್ವೆ ಕಾರ್ಯ ಆರಂಭ ಆಗಿರಲಿಲ್ಲ. 2024ರ ಡಿಸೆಂಬರ್ 7, 19 ಮತ್ತು 26ರಂದು ಅಧಿಸೂಚನೆ ಉಲ್ಲಂಘನೆ ಮಾಡಲಾಗಿತ್ತು. ಹೀಗಾಗಿ ಜನವರಿ 15ರಂದು ಸರ್ವೆ ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ವೆಯಲ್ಲಿ ರಮೇಶ್ ಕುಮಾರ್ ಅಥವಾ ಅವರ ಪ್ರತಿನಿಧಿ ಭಾಗವಹಿಸೋದಕ್ಕೂ ಸೂಚನೆ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಜಂಟಿ ಸರ್ವೆಗೆ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಒಟ್ಟಿಗೆ ಬಂದು ರಮೇಶ್ ಕುಮಾರ್ ಅಥವಾ ಅವರ ಪ್ರತಿನಿಧಿಯ ಸಮ್ಮುಖದಲ್ಲಿ ಈಗ ಜಂಟಿ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇವರು ಒತ್ತುವರಿ ಮಾಡಿಕೊಂಡಿದ್ದಾರಾ ಇಲ್ವಾ ಅಂತ. ಒಂದಲ್ಲ ಎರಡಲ್ಲ ಅಂತ 61 ಎಕರೆ ಅರಣ್ಯ ಪ್ರದೇಶ, ಫಾರೆಸ್ಟ್ ಲ್ಯಾಂಡ್, ಅದು 61 ಎಕರೆ. ಅದನ್ನು ಒತ್ತುವರಿ ಮಾಡಿಕೊಂಡು ಇವರು ಸಾಗುವಳಿ ಮಾಡ್ಕೋತಾ ಇದ್ದಾರೆ, ಇವ್ರ ಜಾಗ ಅನ್ನೋ ಹಾಗೆ ಅಂತ ಆರೋಪ ಇರೋದು. ಹಾಗಾಗಿ ಈಗ ಜಂಟಿ ಸರ್ವೆ ಮಾಡೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಜಂಟಿ ಸರ್ವೆ ಮಾಡಿದಾಗ ಅಲ್ಲೇ ಸ್ಪಾಟಲ್ಲೇ ರಿಸಲ್ಟ್ ಬರುತ್ತೆ, ಇವರು ಒತ್ತುವರಿ ಮಾಡ್ಕೊಂಡಿದ್ದಾರಾ ಇಲ್ವಾ, ಇದು ಇವ್ರ ಜಮೀನಾ ಫಾರೆಸ್ಟ್ ಜಮೀನಾ ಅಂತ ಗೊತ್ತಾಗುತ್ತೆ. ಅವಾಗ ಒಂದು ವೇಳೆ ಒತ್ತುವರಿ ಮಾಡ್ಕೊಂಡಿರೋದೇ ನಿಜವಾದರೆ ಅರಣ್ಯ ಇಲಾಖೆಯವರು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಜಾಗವನ್ನು ತಮ್ಮ ಸುಪರ್ದಿಗೆ ತಗೋತಾರೆ.